ಹಾಗೆ ವಿರೋಧ ಪಕ್ಷ ಅನಿಸ್ಕೊಂಡಂತ ವಿರೋಧ ಪಕ್ಷದ ನಾಯಕರುಗಳು, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವಂತ ಸನ್ಮಾನ್ಯ ಅಶೋಕರವರು ತಾವು ಮೌನ ವಹಿಸೋದ್ರಲ್ಲಿ ಅರ್ಥ ಇಲ್ಲ. ವಿರೋಧ ಪಕ್ಷದ ನಾಯಕರು ಇಷ್ಟೊತ್ತಿಗೆ ನೀವು ಮಾತಾಡಬೇಕಾಗಿತ್ತು. ಕನಿಷ್ಠ ಮಾಧ್ಯಮಗಳಲ್ಲಿ ಆ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮ ಧ್ವನಿ ಬರಬೇಕಾಗಿತ್ತು. ಯಾಕೋ ಅಶೋಕರವರ ಧ್ವನಿ ಯಾವ ಕಾರಣಕ್ಕೆ ಅಡಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಈಗ ಬಜೆಟ್ ಅಧಿವೇಶನದ ಸಂದರ್ಭಕ್ಕಾದರೂ ವಿರೋಧ ಪಕ್ಷದ ನಾಯಕರು ಆ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಮಾತಾಡಲೇಬೇಕು. ಇಲ್ಲದೆ ಹೋದ್ರೆ ಯಾವ ವಿರೋಧ ಪಕ್ಷದ ನಾಯಕರು ಅಂತ ನೀವು ಅನಿಸ್ಕೊತೀರಿ. ಅದಕ್ಕೋಸ್ಕರ ಯಾವ ಸಾವಿರಾರು ಈ ನೆಲದ ಅಪ್ಪಟ ಕನ್ನಡದ ಪ್ರತಿಭೆಗಳು, ಅಭ್ಯರ್ಥಿಗಳು, ವಿದ್ಯಾರ್ಥಿಗಳ ಪಾಲಿಗೆ ನೀವೆಲ್ಲ ಅವರಿಗೆ ನ್ಯಾಯ ಕೊಡಿಸ್ತೇ ಹೋದ್ರೆ ಬಹುಶಃ ಅಧಿವೇಶನ ಸಂದರ್ಭಕ್ಕೆ ನೀವೆಂದೂ ಕಾಣದ ಹಾಗೆ ಆ ಕುಟುಂಬ ಅವರ ಪ್ರತಿಭಟನೆಯನ್ನ ನಿಮ್ಮ ವಿರುದ್ಧವಾಗಿ ವ್ಯಕ್ತವಾಗುತ್ತೆ. ಆ ಸಂದರ್ಭದಲ್ಲಿ ಏನ್ ಬೇಕಾದರೂ ಆಗ್ಬೋದು. ದಿನನಿತ್ಯ ನನಗೆ ಮಾತಾಡುವಂತ ವಿದ್ಯಾರ್ಥಿಗಳ ಕುಟುಂಬ ಅವ್ರು ಹೇಳೋ ಮಾತೆಂತದ್ದು ಅಂದ್ರೆ, ನಾವೆಲ್ಲ ಅಧಿವೇಶನದ ಸಂದರ್ಭಕ್ಕೆ ಕೈಯಲ್ಲೊಂದು ವಿಷದ ಬಾಟ್ಲಿ ಇಟ್ಕೊಂಡ್ಬರ್ತೀವಿ, ಮುಖ್ಯಮಂತ್ರಿಗಳೇ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಕನಿಷ್ಠ ನಾವು ಸಾಯ್ಲಿಕ್ಕಾದ್ರೂ ಬಿಡ್ರಿ ಅನ್ನೋ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಆ ಸಂದರ್ಭಕ್ಕೆ ಏನು ಬೇಕಾದರೂ ಆಗ್ಬೋದು. ಮುಖ್ಯಮಂತ್ರಿಗಳೇ, ಈಗಲಾದರೂ ಕಣ್ಬಿಡಿ, ದಯವಿಟ್ಟು ಆ KPSC ವಿದ್ಯಾರ್ಥಿಗಳ ಪರವಾಗಿ ಈಗಲಾದರೂ ನ್ಯಾಯ ಕೊಡಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ರಕ್ತದಲ್ಲಿ ಪತ್ರ ಬರೆಯುವ ಮುಖಾಂತರ ಮತ್ತೊಂದು ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇದಕ್ಕೂ ಸರ್ಕಾರ, ಮುಖ್ಯಮಂತ್ರಿಗಳು ಮಾತಾಡಲಿಲ್ಲ ಅಂದ್ರೆ ನಾಳೆಯಿಂದ 3ನೇ ತಾರೀಕಿಂದ ಪ್ರಾರಂಭ ಆಗುವ ಅಧಿವೇಶನಕ್ಕೆ ಇನ್ನೆಂದೂ ನೋಡದಂತ ಭಾರಿ ದೊಡ್ಡ ಮಟ್ಟದ ಆಗು ಹೋಗುಗಳಿಗೆ ನಿಮ್ಮ ಸರ್ಕಾರ ಹೊಣೆ ಹೊರಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತೀನಿ.